ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಈಗಾಗಲೇ 2ನೇ ಸುತ್ತಿನ ಒಂದು BEd ಕೌನ್ಸಿಲಿಂಗ್ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. 3ನೇ ಸುತ್ತಿನ ಕೌನ್ಸಿಲಿಂಗ್ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ. ಈ ಮಧ್ಯದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ನಾನು 2 ದಿವಸದಿಂದ ಓದಿರಲಿಲ್ಲ. ಇವಾಗ ಎಷ್ಟಾಗುತ್ತೆ ಅಷ್ಟು ಕಾಮೆಂಟ್ಗಳನ್ನು ಓದ್ತೇನೆ. ಇದರಲ್ಲಿ ಹೊಸ ವಿದ್ಯಾರ್ಥಿಗಳಿದ್ದರೆ, ಅಂದರೆ ಹೊಸ ಅಭ್ಯರ್ಥಿಗಳು ನಮ್ಮ ಚಾನಲ್ ನೋಡ್ತಾ ಇದ್ದರೆ, ನಮ್ಮ ಚಿಕ್ಕದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬಿಂದ ನಿಮಗೂ ದುಡ್ಡು ಹೋಗೋದಿಲ್ಲ, ನನಗೂ ಕೂಡ ಬರೋದಿಲ್ಲ. ಜಸ್ಟ್ ಏನಪ್ಪ ಅಂದ್ರೆ ಸ್ಟ್ರೆಂತ್ ಆದಂಗೆ ಆಗುತ್ತೆ, ಅಂದರೆ ಒಂದು ಏನಪ್ಪ ಅಂದ್ರೆ ಅವಾರ್ಡ್ ಕೊಟ್ಟಂಗೆ ಆಗುತ್ತೆ ಅಷ್ಟೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮಲ್ಲಿ ಏನಾದರೂ ಕಾಮೆಂಟ್ ಇದ್ದರೆ ಧಾರಾಳವಾಗಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಶೇರ್ ಮಾಡಿರಿ. ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಾನು ಮಾಹಿತಿಯನ್ನು ಕೊಡ್ತೇನೆ. ಸೊ ಇದು ನಿಮ್ಮ ಕಾಮೆಂಟ್ಸ್ ಬಾಕ್ಸು. ಇಲ್ಲಿ ನಾನು ಇರುವ ಕಾಮೆಂಟ್ಸ್ ಹೋಗ್ತೀನಿ. ಸರ್, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದ್ದರೆ, ಕಾಲೇಜಲ್ಲಿ ಕೇಳಿದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಜನವರಿ ತನಕ ಬರುತ್ತೆ, ಕಾಯಬೇಕು. ಅಲ್ಲಿ ತನಕ ಏನಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿಟ್ಕೊಳ್ರಿ. SSP ID ಅಂತ ಕ್ರಿಯೇಟ್ ಮಾಡಿಟ್ಕೋರಿ. ಅದು ಬಂದ ಮೇಲೆ ಕ್ರಿಯೇಟ್ ಮಾಡಿಟ್ಕೋರಿ. ನಿಮಗೆ ರಿಜಿಸ್ಟ್ರೇಷನ್ ಬಂದ ಮೇಲೆ ನೀವು ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ 2ನೇ ಸ್ಟೆಪ್ ಅಪ್ಲಿಕೇಶನ್ ಹಾಕ್ಬೋದು. ಸರ್, ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಅಂತ ಬಂದಿದೆ, ಸೆಲೆಕ್ಟ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿಲ್ಲ ನೋಡಿರಿ. ನೀವು ಸ್ಟಾರ್ ಅಂತ ಬಂದಿದ್ದರೆ ನೆಕ್ಸ್ಟ್ ಆಟೋಮೆಟಿಕ್ಲಿ ನೀವು ಥರ್ಡ್ ರೌಂಡಿಗೆ ಹೋಗಿಬಿಡ್ತೀರಾ. ಇಲ್ಲಿ ನೀವು ಕೊಡಬೇಕಂತ ಅವಶ್ಯಕತೆ ಇಲ್ಲ. ಇದು ಯಾರಿಗಿದು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್, ಯಾರಿಗೆ ಸೀಟ್ ಸಿಕ್ಕರೂ ಕೂಡ ಇಷ್ಟ ಆಗದೇ ಇರೋರು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೋಗ್ತಾರೆ. ಸ್ಟಾರ್ ಅಂತ ಬಂದಿದ್ದೀನಿ ಸೆಕೆಂಡ್ ರೌಂಡಲ್ಲಿ ಏನು ಮಾಡಬೇಕು? ಥರ್ಡ್ ರೌಂಡಿಗೆ ವೇಟ್ ಮಾಡಿ. ಆಪ್ಷನ್ ಎಂಟ್ರಿ ಮಾಡಿಲ್ಲ ಸರ್, ಬರುತ್ತಾ ಥರ್ಡ್ ರೌಂಡ್ಗೆ? ಆಪ್ಷನ್ ಎಂಟ್ರಿ ಮಾಡಿ. ನೋಡಿರಿ, ನಾನು ಇದರಲ್ಲಿ ಲೈವಲ್ಲಿ ಬಂದಾಗ ಅದು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಲಿಂಕ್ ಅಂತ ಹೇಳೋ ಬದಲಿ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ದೇನೆ. ಅಲ್ಲಿ ಕ್ಷಮೆ ಇರಲಿ. ಇನ್ನೂ ನಿಮಗೆ ಆಪ್ಷನ್ ಎಂಟ್ರಿ ಕೊಟ್ಟಿಲ್ಲ. ಥರ್ಡ್ ರೌಂಡು ಆಪ್ಷನ್ ಎಂಟ್ರಿ ಬಂದಿಲ್ಲ ರೀ, ವೇಟ್ ಮಾಡಿರಿ. ಥರ್ಡ್ ರೌಂಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಂದ ತಕ್ಷಣ ಹೇಳ್ತೇನೆ. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಇನ್ನೂ ಬಂದಿಲ್ಲ ರೀ, ಇನ್ನೂ ವೇಟ್ ಮಾಡಿರಿ. ಈಗ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಅಷ್ಟೇ ಇದೆ, ಅದು ನಾನು ಬಾಯಿ ತಪ್ಪಿ ಹೇಳಿರುವಂಥದ್ದು. ಥರ್ಡ್ ರೌಂಡದು ಸೀಟ್ ಮ್ಯಾಟ್ರಿಕ್ಸು, ಥರ್ಡ್ ರೌಂಡದು ಆಪ್ಷನ್ ಎಂಟ್ರಿ ಲಿಂಕು ಕೊಡ್ತಾರೆ, ವೇಟ್ ಮಾಡಿ. ಹಲೋ ಸರ್, ಗುಡ್ ಈವ್ನಿಂಗ್. ನಮ್ಮದು ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಲಿಸ್ಟಲ್ಲಿ ಅಲ್ಲಿ ನೇಮ್ ಬಂದಿಲ್ಲ. ಸೊ ಥರ್ಡ್ ರೌಂಡಲ್ಲಿ ಬರುತ್ತಾ? ಗ್ಯಾರಂಟಿ ಇಲ್ಲ, ಹೇಳೋಕ್ಕಾಗೋದಿಲ್ಲ. ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ನೀವು. ಬಿಕಾಸ್ ನಾನು ಲಾಗಿನ್ ಮಾಡಿದಾಗ ನೆಕ್ಸ್ಟ್ ರೌಂಡ್ ಅಂತ ಬರ್ತಾಯಿದೆ ಆಪ್ಷನಲ್ಲೇ. ಸೆಕೆಂಡ್ ಕ್ವಶನ್ ಈಸ್, ಡಿಗ್ರಿಯಲ್ಲಿ ಇರೋ ಸಬ್ಜೆಕ್ಟ್ BEdಲ್ಲಿ ಇರುತ್ತಾ ಅಥವಾ ಚೇಂಜ್ ಮಾಡ್ಕೋಬೋದಾ? ನೋಡಿರಿ, ಡಿಗ್ರಿಯಲ್ಲಿ ಇರುವಂಥ ಸಬ್ಜೆಕ್ಟೇ ನಿಮಗೆ BEdಲ್ಲಿ ಬರುತ್ತೆ. ಉದಾಹರಣೆಗೆ ಹೇಳ್ತೀನಿ ನೋಡಿರಿ, ಹೆಂಗಂತಂದರೆ ಈಗ ನೀವು ಆಪ್ಷನಲ್ BEd ಇದರಲ್ಲಿ ಡಿಗ್ರಿ ಒಳಗಡೆ ನೀವು ಆಪ್ಷನಲಲ್ಲಿ ಇಂಗ್ಲೀಷ್ ತೊಗೊಂಡಿದ್ರಿ, ಹೌದಾ? ಇಂಗ್ಲೀಷು ಮತ್ತು ಸೋಷಿಯಾಲಜಿ ಮತ್ತು ಇಕನಾಮಿಕ್ಸ್ ಅಂತ ತೊಗೊಂಡಿದ್ದೀರಿ. ಇಲ್ಲಿ ಕೂಡ ನೀವು 2 ಸಬ್ಜೆಕ್ಟ್ಗಳನ್ನು ತೊಗೋಬೋದು, ಇಂಗ್ಲೀಷ್ ಮತ್ತು ಸೋಷಿಯಾಲಜಿ ಅಥವಾ ಎಕನಾಮಿಕ್ಸ್. ಮತ್ತು ಆಪ್ಷನಲ್ ಆಗಿ ನೀವು ಏನು ಅಲ್ಲಿ ತೊಗೊಂಡಿರ್ತೀರಲ್ಲ ಅದನ್ನೇ ತೊಗೋಬೇಕು. ಉದಾಹರಣೆಗೆ ಇಲ್ಲಿ ನೀವು ಸೈನ್ಸ್ ಒಳಗಡೆ ನೀವು CBZ ಮಾಡಿದ್ರಿ. ಇದರಲ್ಲಿ ಯಾವುದಪ್ಪ ಅಂದರೆ ಡಿಗ್ರಿ ಒಳಗಡೆ CBZ ಮಾಡಿದ್ರಿ. ಇಲ್ಲೂ ಕೂಡ ನಿಮಗೇನಪ್ಪ ಅಂತಂದರೆ ನೀವು ಕೆಮಿಸ್ಟ್ರಿ ಮತ್ತು ಬಯಾಲಜಿ ತೊಗೋಬೇಕಾಗತ್ತೆ. ಕೆಮಿಸ್ಟ್ರಿ ಮತ್ತು ಬಯಾಲಜಿನ ಓದ್ತಿರತ್ತವ, ಹೌದಾ? ಆಮೇಲೆ PCM ತೊಗೊಂಡವರು ಇಲ್ಲಿ ನೀವು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ತೊಗೋಬೇಕಾಗತ್ತೆ. ಕೆಮಿಸ್ಟ್ರಿಲಿ ಬರೋದಿಲ್ಲ, ಮ್ಯಾಥಮೆಟಿಕ್ಸ್ ತೊಗೋಬೇಕಾಗತ್ತೆ. ಈ ರೀತಿ ನಿಮಗೆ ಆಪ್ಷನ್ ಸಬ್ಜೆಕ್ಟ್ ಇರ್ತವೆ. ಅದು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಚಾಯ್ಸ್ ಇದನ್ನು ಮಾಡಿರ್ತೀರಿ, ನಿಮ್ದು ಹಾಕಿರ್ತೀರ ನೀವು. ಸೇಮ್ ಥರನಾಗಿ ಕೂಡ ನೀವು ಕಾಲೇಜಿಗೆ ಹೋದಾಗಲ್ಲಿ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಆಪ್ಷನ್ಗಳನ್ನು ಕೊಡ್ತಾರೆ. ಸರ್, ಪ್ಲೀಸ್ ಇನ್ಫಾರ್ಮ್, ಆಪ್ಷನ್ ಎಂಟ್ರಿ ಮಾಡಿಲ್ಲ, ಥರ್ಡ್ ರೌಂಡಲ್ಲಿ ಬರುತ್ತಾ? ನೋಡಿರಿ, ಈಗ ಇನ್ನೂ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ. ಬಿಟ್ಟ ಮೇಲೆ ಪಕ್ಕನ ಹೇಳ್ತೇನೆ, ಮಾಹಿತಿ ಕೊಡ್ತೀನಿ. ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಇನ್ನೂವರೆಗೂ ಬರುತ್ತಾ ಸರ್? ಇಲ್ಲ, ಲಿಸ್ಟಲ್ಲಿ ನೋಡಿ. ಥರ್ಡ್ ರೌಂಡ್ದು ಆಪ್ಷನ್ ಎಂಟ್ರಿನ ಲಿಂಕ್ ಬಿಟ್ಟಿಲ್ಲ, ಡೋಂಟ್ ವರಿ, ಲಿಂಕ್ ಬಿಡ್ತಾರೆ. ಬಿಟ್ಟ ಮೇಲೆ ನಿಮಗೆ ಪಕ್ಕ ಮಾಹಿತಿನ ಕೊಡ್ತೇನೆ. ಥರ್ಡ್ ರೌಂಡು, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ ಸ್ಟಾರ್ ಅಂತ ಬಂದಿದೆ. ನೆಕ್ಸ್ಟ್ ರೌಂಡ್ಗೆ ಬರುತ್ತಾ? ಹಾಂ, ಬರುತ್ತೆ. ನೆಕ್ಸ್ಟ್ ರೌಂಡಿಗೆ ನೀವು ವೇಟ್ ಮಾಡಿರಿ. ಈಗ ಥರ್ಡ್ ರೌಂಡದ್ದು ಬಂದ ಮೇಲೆ ಹೇಳ್ತೀನಿ, ನಿಮ್ಗೆ ಮಾಹಿತಿ ಕೊಡ್ತೇನೆ. ಅವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಥರ್ಡ್ ರೌಂಡಿಗೆ ವೇಟ್ ಮಾಡಿ. ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟ್ರೇಷನ್ ಮೈಗ್ರೇಷನ್ ಸರ್ಟಿಫಿಕೇಟ್ ಆನ್ಲೈನ್ ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಲಾಸ್ಟ್ 20 ಡೇಸಿಂದ ನೆಕ್ಸ್ಟ್ ಏನು ಮಾಡಬೇಕು? ಕಾಲ್ ಮಾಡಿ, ಅಲ್ಲಿ ಅವರಿಗೆ ಕಾಲ್ ಮಾಡಿರಿ. ಕಾಲ್ ಮಾಡಿ ಕೇಳಿರಿ ಅವ್ರಿಗೆ ಏನು ಪ್ರಾಬ್ಲಮ್ ಅಂತ, ಅವ್ರು ಸಾಲ್ವ್ ಮಾಡಿಕೊಡ್ತಾರೆ ನಿಮಗೆ. ಅಥವಾ ಏನಪ್ಪ ಅಂತಂದರೆ ನೀವು ಯೂನಿವರ್ಸಿಟಿಗೆ ಭೇಟಿ ಮಾಡಿರಿ, ಕಾಲರ್ ಮಾಡಿ, ಇಲ್ಲ ಯೂನಿವರ್ಸಿಟಿಗೆ ಭೇಟಿ ಮಾಡಿರಿ. ಆ ರೆಸಿಪ್ಟ್ ತೊಗೊಂಡು ಹೋಗ್ರಿ, ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅವ್ರು ಸಹಾಯ ಮಾಡ್ತಾರೆ.